ಮೈತ್ರಿ ಪಕ್ಷಗಳಲ್ಲಿ ನಿಗಮ ಮಂಡಳಿ ನೇಮಕದ ಫೈಟ್ ಶುರುವಾಗಿದೆ. ನಿಗಮ ಪಟ್ಟಿಗೆ ಸಹಿ ಹಾಕೋದಕ್ಕೆ ಸಿಎಂ ಅವರು ಹಿಂದೇಟು ಹಾಕ್ತಿದ್ದಾರೆ ಅನ್ನೋ ವಿಚಾರ ಬಹಳ ಒಂದ್ ರೀತಿಯಾಗಿ ಎರಡೂ ಪಕ್ಷಗಳ ನಡುವೆ ಫೈಟ್ಗೆ ಕಾರಣವಾಗ್ತಿದೆ. ಒಳ ಸಮರ ಈಗ ಆಗ್ತಾ ಇದೆ. ನಿಗಮ ಪಟ್ಟಿಗೆ ಸೈನ್ ಹಾಕೋದಕ್ಕೆ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಹಿಂದೇಟು ಹಾಕ್ತಿದ್ದಾರೆ. ಸಹಿ ಹಾಕದಂತೆ ಸಿಎಂ ಎಚ್ಡಿಕೆಗೆ ರೇವಣ್ಣ ಅವರು ಸೂಚನೆ ಕೊಟ್ಟಿದ್ದಾರೆ. ಹಾಗಾದ್ರೆ ಇದು ಬಹಳ ಚರ್ಚೆ ಆಗ್ತಿರುವಂತಹ ವಿಚಾರ. ಜೆಡಿಎಸ್ ಸಚಿವರ ಖಾತೆ ನಿಗಮ ಮಂಡಳಿಗೆ ಈಗ ಕಾಂಗ್ರೆಸ್ ನಾಯಕರ ಈ ನಡೆಗೆ ರೇವಣ್ಣ ಫುಲ್ ಗರಂ ಆಗಿದ್ದಾರೆ. ಅದಕ್ಕೆ ಸೈನ್ ಹಾಕೋದು ಬೇಡ ಅಂತ ತಮ್ಮ ಸಹೋದರನಿಗೆ ತಿಳಿಸಿದ್ದಾರೆ ಅಂತ ಈಗ ಕಾಂಗ್ರೆಸ್ನವರ ಆರೋಪ. ಸಿಎಂ ರಾಜಕೀಯ ಕಾರ್ಯದರ್ಶಿ ನೇಮಕಕ್ಕೂ ಕೂಡ ಬೇಸರ. ಈ ರೀತಿಯಾಗಿ ನಿಗಮ ಮಂಡಳಿ ಪಟ್ಟಿಗೆ ಸಹಿ ವಿಚಾರದಲ್ಲಿ ಕೈಪಾಲಿನ 19 ನಿಗಮಗಳ ಪೈಕಿ 7ಕ್ಕೆ ಮಾತ್ರ ಒಪ್ಪಿಗೆಯನ್ನ ನೀಡಲಾಗಿದೆಯಾ ಅಂತ. ಉಳಿದ 12 ನಿಗಮ ಮಂಡಳಿ ಪಟ್ಟಿಗೆ ಜೆಡಿಎಸ್ ಈಗ ಸ್ಟ್ರಾಂಗ್ ಆಗಿ ಅಪೋಸ್ ಮಾಡ್ತಾ ಇದೆ. ಸಹಿ ಹಾಕಬಾರದು ಅಂತ ಸಹೋದರನಿಗೆ ರೇವಣ್ಣ ಅವರೇ ಸೂಚನೆಯನ್ನ ಕೊಡ್ತಿದ್ದಾರೆ ಅಂತ. ಹಿಂದೆಂದಲೂ ಕೂಡ ಒಂದು ರೀತಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಸೂಪರ್ ಸಿಎಂ ಆಗಿ ಕೆಲಸ ಮಾಡ್ತಿದ್ದಾರೆ ಅನ್ನೋದಷ್ಟು ಆರೋಪ ಕೇಳಿ ಬರ್ತಾ ಇತ್ತು. ಕರ್ನಾಟಕ ರಸ್ತೆ ಅಭಿವೃದ್ಧಿ ನಿಗಮಕ್ಕೆ ಕಾಂಗ್ರೆಸ್ನ ಶಾಸಕ ದೊಡ್ಡಬಳ್ಳಾಪುರದ ಶಾಸಕ ಟಿ ವೆಂಕಟರಮಣಯ್ಯ ಅವರಿಗೆ ಅವಕಾಶವನ್ನ ಕಲ್ಪಿಸಲಾಗಿದೆ. ಇದು ಎಚ್ ಡಿ ರೇವಣ್ಣ ಅವರ ಅಸಮಾಧಾನಕ್ಕೆ ಕಾರಣವಾಗಿರೋದು. ಈ ರೀತಿಯಾಗಿ ನೇಮಕ ಮಾಡಿರೋದು ಅವರಿಗೆ ಅಸಮಾಧಾನ ಆಗಿದೆ. ಎಚ್ ಡಿ ರೇವಣ್ಣ ಅವರಿಗೆ ಕರ್ನಾಟಕ ರಸ್ತೆ ಅಭಿವೃದ್ಧಿ ನಿಗಮಕ್ಕೆ ಏನು ರೋಡ್ ಡೆವಲಪ್ಮೆಂಟ್ ಇರುತ್ತೆ ಆ ಒಂದು ನಿಗಮಕ್ಕೆ ಈಗ ಕಾಂಗ್ರೆಸ್ನ ಶಾಸಕರನ್ನ ನೇಮಕ ಮಾಡಿರೋದು. ಇದೇ ಕಾರಣಕ್ಕೆ ದಿನೇಶ್ ಗುಂಡೂರಾವ್ ರೇವಣ್ಣ ಅವರ ನಡುವೆ ವಾಕ್ಸಮರ ಆಗ್ತಿದೆ. ಬಹಿರಂಗ ಹೇಳಿಕೆಯನ್ನ ನೀಡಬಾರದು ಅಂತ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ದಿನೇಶ್ ಗುಂಡೂರಾವ್ ಹೇಳಿದ್ರೆ ನನಗೆ ಹೇಳೋಕೆ ಇವ್ರು ಯಾರ್ರೀ ಅಂತ ಎಚ್ ಡಿ ರೇವಣ್ಣ ಒಂದ್ ಕಡೆ ತಮ್ಮ ಎಂದಿನ ಧಾಟಿಯಲ್ಲಿ ರಿಯಾಕ್ಷನ್ ಕೊಟ್ಟಿದ್ದಾರೆ. ಹಾಗಾದ್ರೆ ನಿಮಗೆ ನಿಗಮ ಮಂಡಳಿ ನೇಮಕ ವಿಚಾರದಲ್ಲಿ ದಿನೇಶ್ ಗುಂಡೂರಾವ್ ಮತ್ತು ರೇವಣ್ಣ ಅವರ ನಡುವೆ ಯಾವ ವಾಕ್ಸಮರ ನಡೆದಿತ್ತು, ಯಾವ ರೀತಿಯಾಗಿ ಇಬ್ರು ಕೂಡ ಮಾತನಾಡಿದ್ರು, ಬನ್ನಿ ನೋಡೋಣ. ಬಹಿರಂಗವಾಗಿ ಆ ರೀತಿ ಚರ್ಚೆ ಮಾಡಕ್ ಹೋಗಬಾರ್ದು. ಅದೆಲ್ಲ ಒಳ್ಳೇದಲ್ಲ. ಅವರು ಕೂಡ ಆ ಥರ ಮಾತಾಡಬಾರ್ದು. ಯಾಕಂತ ಹೇಳಿದ್ರೆ ಇವೆಲ್ಲ ಕೂಡ ಕೂತು ತೀರ್ಮಾನ ಆಗಿರ್ತಕ್ಕಂಥದ್ದು, ಅವರ ಪಕ್ಷದ ಮುಖಂಡಗಳು ತೀರ್ಮಾನ ಮಾಡಿರ್ತಕ್ಕಂಥದ್ದು. ಯಾವ ಡಿಪಾರ್ಟ್ಮೆಂಟ್ ನಮಗೆ ಬರಬೇಕು, ಯಾವ ಡಿಪಾರ್ಟ್ಮೆಂಟ್ ಅವ್ರಿಗೆ ಹೋಗಬೇಕು ಅಂತ, ಯಾವ ಬೋರ್ಡ್ ನಮಗೆ ಬರಬೇಕು, ಯಾವ ಬೋರ್ಡ್ ಅವ್ರಿಗೆ ಹೋಗಬೇಕು ಅಂತ. ಸೊ ಆ ಲೆವೆಲ್ ತೀರ್ಮಾನ ಆಗಿದೆ ಅಷ್ಟೇ. ಇದು ಆ ರೀತಿ ಮಾಡಕ್ಕೆ ಹೋಗಬಾರ್ದು. ಅವರು ನನ್ನ ಸಲಹೆ ಅವ್ರಿಗೆ ದಯವಿಟ್ಟು ಈ ಥರ ಬಹಿರಂಗವಾಗಿ ಎಡಗೇಳಿ ಕೊಡೋಕೆ ಹೋಗ್ಬೇಡಿ. ನೋಡಿ, ಅವೆಲ್ಲ ನಾವು ಬಹಿರಂಗವಾಗಿ ಚರ್ಚೆ ಮಾಡೋದು ಒಳ್ಳೇದಲ್ಲ. ಒಂದು ಸಮ್ಮಿಶ್ರ ಸರ್ಕಾರದಲ್ಲಿ ಇದ್ದಾಗ ಇವೆಲ್ಲ ನಾವು ಕೂತ್ಕೊಂಡು ಮಾತುಕತೆ ಮಾಡಬೇಕು. ಒಂದೊಂದು ಸಣ್ಣ ಪುಟ್ಟ ವಿಷಯಗಳು ಬರ್ತದೆ, ಅದನ್ನು ಕೂತು ಬಗೆಹರಿಸ್ಕೊಳ್ತಕ್ಕಂಥ ಶಕ್ತಿ ನಮಗಿದೆ, ಇಲ್ಲ ಅಂತ ಅದು ಮಾಡಿಸ್ಕೊಡ್ತೀವಿ. ನಾನೇನು ಸಮಸ್ಯೆ ಇಲ್ಲ ಅಂತ ಹೇಳ್ತಾ ಇಲ್ಲ. ಹೌದು, ಒಂದು ಸಣ್ಣ ಸಮಸ್ಯೆ ಇದೆ, ಬಗೆಹರಿಸ್ಕೊಳ್ತೀವಿ. ಈಗ ನಂದಿರ್ಲಪ್ಪ ದಿನೇಶ್ ಗುಂಡೂರಾವ್ ಅವ್ರಿಗೆ ಹೇಳೋದು ಫಸ್ಟು ಅವರು ಕಾಂಗ್ರೆಸ್ ಪಕ್ಷದ ಶಾಸಕರನ್ನ ಹತೋಟಿ ಇಟ್ಕೊಳ್ಳೋಕೆ ಹೇಳಿ. ನನ್ನ ಏನು ಮಾಡೋಕ್ಕಾಯ್ತಾರೆ? ನಾನು ದೇವೇಗೌಡರು ಕುಮಾರ್ ನೇನು ಹೇಳೋದ್ರು ಹೇಳ್ತೀನಿ, ಕೂರೋದ್ರು ಕೂರ್ತೀವಿ. ನಮ್ಮನ್ನೇನು ಹತೋಟಿ ಮಾಡಬೇಕಾದ ಅವಶ್ಯಕತೆ ಅವರಿಂದ ನಮಗೇನು ಅವಶ್ಯಕತೆ ಇಲ್ಲ. ಅವ್ರ ಪಕ್ಷದ ಶಾಸಕರನ್ನ ಸರಿಯಾಗಿ ನೋಡ್ಕೊಂಡ್ರು ಸಾಕು ದಿನೇಶ್ ಗುಂಡೂರಾವ್ ಅವರು. ನೋಡ್ಕೊಳ್ಳೋದೇನು ಅವಶ್ಯಕತೆ ಬೇಡ. ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ, ನಮ್ಮ ಪಕ್ಷದ ಅಧ್ಯಕ್ಷರಿದ್ದಾರೆ, ಅವ್ರು ಏನು ಹೇಳ್ತಾರೆ ಅದು ಕೇಳ್ಕೊಂಡು ಪಾಲಿಸ್ಕೊಂಡು ಹೋಗೋದಕ್ಕೆ ನಾನು ಸದಾ ತಯಾರಿದ್ದೀನಿ ಅಷ್ಟೇ. ನನ್ನ ಇಲಾಖೆ ಕೊಟ್ಟರೆ ನನ್ನ ಕೈಲಿ ಏನಾಗುತ್ತೋ ನಿರ್ವಹಣೆ ಎಲ್ಲರೂ. ಇದು ದಿನೇಶ್ ಗುಂಡೂರಾವ್ ಮತ್ತು ಎಚ್ ಡಿ ರೇವಣ್ಣ ಅವರ ನಡುವಿನ ಫೈಟ್. ಆದ್ರೆ ಇತ್ತ ನಿಗಮ ಮಂಡಳಿ ನೇಮಕ ಫೈಟ್ ವಿಚಾರ ಎರಡೂ ಪಕ್ಷಗಳ ಮುಖಂಡರು ಮಾತನಾಡಿಕೊಂಡು ಬಗೆಹರಿಸಿಕೊಳ್ಬೇಕು. ಕೂಗಾಡೋದ್ರಿಂದ ಯಾವುದೇ ಪ್ರಯೋಜನ ಇಲ್ಲ ಅಂತ ಜೆಡಿಎಸ್ನ ವರಿಷ್ಠ ಎಚ್ ಡಿ ದೇವೇಗೌಡರು ಈಗ ಅಭಿಪ್ರಾಯ ಪಟ್ಟಿದ್ದಾರೆ. ನಿಗಮ ಮಂಡಳಿ ನೇಮಕ ಫೈಟ್ ವಿಚಾರದಲ್ಲಿ ಎರಡೂ ಪಕ್ಷಗಳ ಮುಖಂಡರು ಅಲ್ಲಿ ಸಮಾನ ಮನಸ್ಕರಾಗಿ ಅಲ್ಲಿ ಮಾತಾಡಬೇಕಾಗತ್ತೆ, ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಕೂಗಾಡೋದ್ರಿಂದ ಯಾವುದೇ ಪ್ರಯೋಜನ ಇಲ್ಲ ಅಂತ ಎಚ್ ಡಿ ದೇವೇಗೌಡರು ಹೇಳಿರೋದು. ಆ ಮೂಲಕ ಈಗಾಗಲೇ ರಾಷ್ಟ್ರೀಯ ನಾಯಕರಿಂದ ಮೊದಲು ತೀರ್ಮಾನ ಆಗುತ್ತೆ ಅನ್ನೋ ಒಂದು ಮಾತು ಕೂಡ ಹೇಳಿದ್ದಾರೆ. ಡ್ಯಾನಿಶ್ ಅಲ್ಲಿ ಪರಮೇಶ್ವರ್ ಕೂಡ ಚರ್ಚಿಸಬಹುದು, ಕೆಲವು ಬೋರ್ಡ್ಗಳಿಗೆ ಮತಭೇದ ಇರಬಹುದು ಅಂತ ಕೂಡ ಮಾತನಾಡಿದ್ದಾರೆ. ಈ ರೀತಿಯಾಗಿ ಎಚ್ ಡಿ ಅವರು ಮಾತನಾಡಿರೋದು. ಕೂಗಾಡೋದ್ರಿಂದ ಏನು ಪ್ರಯೋಜನ ಇಲ್ಲ, ಪರಸ್ಪರ ಮಾತನಾಡ್ಕೊಳ್ಳೋದಕ್ಕಿಂತ ಹೇಳಿಕೆಗಳಿಂದ ಕೆಲವು ಬೋರ್ಡ್ಗಳಿಗೆ ಮತಭೇದ ಇರಬಹುದು, ರಾಷ್ಟ್ರೀಯ ನಾಯಕರಿಂದ ಮೊದಲು ತೀರ್ಮಾನ ಆಗುತ್ತೆ ಅಂತ ಕೂಡ ಹೇಳಿದ್ದಾರೆ. ವಾಪಸ್ ಬರ್ತಾರೆ. ಇವತ್ತು ಸಂಜೆ ನಾವು ಕೂತ್ಕೊಂಡಿದ್ವಿ. ಕೂತ್ಕೊಂಡು ಇವತ್ತು ನಾವು ಕೆಲವು ಪಟ್ಟಿ ಮಾಡಿದ್ವಿ. ಹಿಂದೆ ಆಗಿರೋದನ್ನ ಅವ್ರು ಕ್ಲಿಯರ್ ಮಾಡ್ತಾರೆ. ಇವತ್ತು ಸಂಜೆನೆ ಮಾಡ್ಬೋದು. ಒಂದು 2-3 ಸ್ವಲ್ಪ ಕಾಂಟ್ರವರ್ಸಿ ಇದೆ, ಅದು ಇಟ್ಕೊಂಡು ಮಾಡಿದ್ರೆ ಕ್ಲಿಯರ್ ಮಾಡ್ಬೋದು. ಮತ್ತೆ ಇನ್ನೊಂದು 59 ಇದೆಯಲ್ಲ,
ಅದನ್ನು ನಾವು ಒಂದು ಪಟ್ಟಿ ಮಾಡಿ ಕೊಡ್ತೇವೆ, ಅವರು ಅದನ್ನು ನೋಡ್ತಾರೆ. ಸಿದ್ದರಾಮಯ್ಯನವರೆಲ್ಲ ಕೂತು ಅದು 2 days 1/3 ಅಂದ್ಕೊಂಡಿದ್ದಾರೆ, ಕ್ಲಿಯರ್. ಮೇ ಬಿ another 2-3 days close. But both Revanna and Dinesh Gundula, ನನಗೆ ಅದನ್ನೇ ಹೇಳಿದೆ ಅಮ್ಮ. they have been trading. ಒಂದು ನಿಮಿಷ ಸ್ಟಾರ್ಟಿಂಗಲ್ಲೇ ಹೇಳಿಬಿಟ್ಟೆ ನಾನು ಅದಕ್ಕೆ.